ದೇಶದಲ್ಲಿ ವಾಹನ ಸವಾರರಿಗೆ ತೈಲ ದರದ ಏರಿಕೆಯ ಬಿಸಿದಟ್ಟಿದೆ. ಕಳೆದ 10 ದಿನಗಳ ಅವಧಿಯಲ್ಲಿ ಮೂರನೇ ಬಾರಿಗೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯನ್ನ ಮಾಡುವುದರ ಮೂಲಕ ಗ್ರಾಹಕರ ಜೇಬಿಗೆ ಬಿಸಿ ತಟ್ಟುವ ಕೆಲಸವನ್ನ ಮಾಡಿವೆ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ನ ದರ ಈಗ ಎಷ್ಟಾಗಿದೆ, ಎಷ್ಟು ದರ ಹೆಚ್ಚಳ ಮಾಡಲಾಗಿದೆ, ಈ ಮೂಲಕ ವಾಹನ ಸವಾರರಿಗೆ ಯಾವ ರೀತಿಯಾಗಿ ಶಾಕ್ ಕೊಟ್ಟಿದೆ, ಗ್ರಾಹಕರ ಪರದಾಟ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದುಬಾರಿಯಾಗ್ತಿದೆ ದುನಿಯಾ, ವಾಹನ ಸವಾರರ ಜೇಬಿಗೆ ಬೆಂಕಿ. ಇಂಧನ ಬಂಧನದಲ್ಲಿ ಸಿಲುಕಿ ಗ್ರಾಹಕರು ವಿಲವಿಲ. 10 ದಿನದಲ್ಲಿ ಮೂರನೇ ಬಾರಿ ಏರಿಕೆ, ಮತ್ತಷ್ಟು ದುಬಾರಿಯಾಗುತ್ತಾ ತೈಲ. ಪೆಟ್ರೋಲ್ ಪೆಟ್ಟು, ಡೀಸೆಲ್ ಡಿಚ್ಚಿ, ಜನಸಾಮಾನ್ಯರು ತತ್ತರ. ಸದ್ಯಕ್ಕೆ ಇವೆರಡೂ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಓಡ್ತಾ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ವಾಹನಗಳು ಯಾವ ಥರ ಓಡ್ತಾವೋ ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಓಡ್ತಾ ಇದ್ದಾವೆ. ದುಬಾರಿ ದುನಿಯಾವನ್ನ ಮತ್ತಷ್ಟು ದುಬಾರಿ ಮಾಡ್ತಿವೆ. ಹೌದು, ಈಗಿನ ದುನಿಯಾ ಬಲು ದುಬಾರಿ. ಈ ದುಬಾರಿ ದುನಿಯಾ ಯಾವ ಥರ ಇದೆ ಅಂದ್ರೆ, ಇವತ್ತಿನ ರೇಟು ಭೂಮಿ ಮೇಲಿದ್ರೆ ನಾಳೆಯ ರೇಟು ಆಕಾಶ ಮುಟ್ಟಿರುತ್ತೆ. ಎಲ್ಲ ವಸ್ತುಗಳು, ಪದಾರ್ಥಗಳ ಬೆಲೆ ಆಲ್ಮೋಸ್ಟ್ ಈಗಾಗಲೇ ಜಾಸ್ತಿನೇ ಇದೆ. ಜನಸಾಮಾನ್ಯರು ಕೊಂಡುಕೊಳ್ಳೋಕೆ ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಟೈಮಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಜನಸಾಮಾನ್ಯರು ಮತ್ತು ವಾಹನ ಸವಾರರ ಜೇಬಿಗೆ ಬೆಂಕಿ ಬಿದ್ದಿದೆ. ಕೇವಲ 10 ದಿನದಲ್ಲಿ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ವಾಹನ ಸವಾರರಿಗೆ ದೊಡ್ಡ ಶಾಕ್ ಸಿಕ್ಕಿದೆ. ಎಲ್ಲ ಏರಿಕೆ ಆಗ್ತಿದೆ. ಯಾವಾಗ ಇರಾನ್ ಇಸ್ರೇಲ್ ಯುದ್ಧ ಆರಂಭವಾಯಿತು ಆಗ ಮೊದಲು ಅಡುಗೆ ಅನಿಲ ಬೆಲೆ ಏರಿಕೆಯಾಯಿತು. ಗೃಹ ಬಳಕೆ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಬೆಲೆಗಳನ್ನು ಏರಿಸಲಾಯಿತು. ಆನಂತರ ಚಿನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಕೆ ಕಂಡವು. ಅದೇ ಏರಿಕೆಯಲ್ಲೇ ಜನರು ಒದ್ದಾಡತೊಡಗಿದ್ರು. ಹೇಗಪ್ಪ ಜೀವನ ಸಾಗಿಸೋದು ಅಂತ ಕಂಗಾಲಾದ್ರು. ಆದರೂ ಕಷ್ಟಪಟ್ಟು ಜೀವನ ನಡೆಸ್ತಾ ಇರಬೇಕಾದ್ರೆ ಪ್ರಧಾನಿ ಮೋದಿ ದೇಶದ ಜನರಲ್ಲಿ ಒಂದು ಮನವಿ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ ಅಂತ ದೇಶದ ಜನರಿಗೆ ಕರೆ ಕೊಟ್ರು. ಪ್ರಧಾನಿ ಮೋದಿ ಹೇಳಿದ್ಮೇಲೆ ಕೆಲವರು ಅದನ್ನ ಫಾಲೋ ಮಾಡಿದ್ರು. ಹಲವಾರು ರಾಜಕಾರಣಿಗಳು ಬೆಂಗಾವಲು ವಾಹನಗಳಿಗೆ ಕತ್ತರಿ ಹಾಕಿದ್ರು. ಜನಸಾಮಾನ್ಯರಲ್ಲಿ ಕೆಲವರು ಅತಿಯಾದ ಓಡಾಟವನ್ನ ನಿಲ್ಲಿಸಿದ್ರು. ಎಲ್ಲರ ಜೀವನ ಹೇಗೋ ನಡೀತಿತ್ತು. ಇದೇ ವೇಳೆ ಮತ್ತೊಂದು ಶಾಕ್ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಸಿಕ್ಕಿದೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. 10 ದಿನದಲ್ಲಿ ಮೂರನೇ ಬಾರಿ ತೈಲ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 95 ಪೈಸೆ ಏರಿಕೆಯಾಗಿದ್ದು, ಮೇ 15ರಂದು ಪೆಟ್ರೋಲ್ ಬೆಲೆ 3.27 ರೂಪಾಯಿ ಏರಿಕೆ ಕಂಡಿತ್ತು. ಮೇ 20ರಂದು 95 ಪೈಸೆ ಏರಿಕೆಯಾಗಿತ್ತು. ಡೀಸೆಲ್ ಬೆಲೆಯೂ ಈಗ ಲೀಟರ್ಗೆ 95 ಪೈಸೆ ಏರಿಕೆ ಕಂಡಿದೆ. ಮೇ 15ರಂದು ಡೀಸೆಲ್ ಬೆಲೆ 3.11 ರೂಪಾಯಿ ಏರಿಕೆಯಾಗಿದ್ದು, ಮೇ 20ರಂದು 94 ಪೈಸೆ ಹೆಚ್ಚಳವಾಗಿತ್ತು. ಪೆಟ್ರೋಲ್ ಡೀಸೆಲ್ ಜೊತೆಗೆ ಆಟೋ ಸಿಎನ್ಜಿ ಬೆಲೆಯನ್ನೂ ಏರಿಕೆ ಮಾಡಿ ಆಟೋ ಚಾಲಕರಿಗೆ ಶಾಕ್ ನೀಡಲಾಗಿದೆ. ಆಟೋ ಸಿಎನ್ಜಿ ದರದಲ್ಲಿ 2 ರೂಪಾಯಿ ಏರಿಕೆಯಾಗಿದ್ದು, 93 ರೂಪಾಯಿ ಇದ್ದ ಸಿಎನ್ಜಿ ದರ ಶನಿವಾರ 95ಕ್ಕೆ ಏರಿಕೆಯಾಗಿದೆ. ಈಗ ಒಟ್ಟಾರೆಯಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ದರ ಏರಿಕೆಯಾಗಿದ್ದು ಎಲ್ಲ ಸರಕು ಸೇವೆಗಳ ಮೇಲೆಯೂ ಪರಿಣಾಮ ಬೀರಲಿದೆ. ಹೌದು, ಇಂಧನ ಬೆಲೆಯಿಂದ ಸರಕು ಸಾಗಣೆ ವೆಚ್ಚ ದುಬಾರಿಯಾಗುತ್ತೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತೆ. ಜನಸಾಮಾನ್ಯರ ದೈನಂದಿನ ಜೀವನ ದುಬಾರಿಯಾಗುತ್ತೆ. ಸಾರಿಗೆ ವೆಚ್ಚವೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬಸ್, ಟ್ರಕ್ ಮತ್ತು ಟ್ಯಾಕ್ಸಿ ಸಾರಿಗೆ ವೆಚ್ಚ ಹೆಚ್ಚಳವಾಗಲಿದೆ. ತೈಲ ಅವಲಂಬಿತ ಕೈಗಾರಿಕೆ, ಕೃಷಿ ಕ್ಷೇತ್ರಕ್ಕೂ ಹೊಡೆತ ಬೀಳುವ ಸಾಧ್ಯತೆ ಇದೆ. ಯಾವಾಗ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾದರೂ ಅದರ ನೇರ ಪರಿಣಾಮ ಎದುರಿಸೋದು ವಾಹನ ಸವಾರರು. ಇದೇ ಕಾರಣಕ್ಕೆ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ರಾಜಕಾರಣಿಗಳಿಗೆ ತೈಲ ದರ ಏರಿಕೆ ಎಫೆಕ್ಟ್ ಆಗಲ್ಲ. ತೈಲ ಬೆಲೆ ಹೆಚ್ಚಳದಿಂದ ಜನಸಾಮಾನ್ಯರಿಗೆ ಕಷ್ಟವಾಗುತ್ತೆ, ಜೀವನ ನಡೆಸೋದೇ ಕಷ್ಟವಾಗುತ್ತೆ ಅಂತ ವಾಹನ ಸವಾರರು ಕಿಡಿಕಾರಿದ್ದಾರೆ. ಈ ಗಾಡಿ ತಗೊಂಡ್ಮೇಲೆ ಹಾಕಿಸ್ಕೊಳ್ಬೇಕಲ್ಲ ಸರ್, ಹಂಗಾಗ್ಬಿಟ್ಟೈತೆ. ಬಿಡಿ ಸರ್, ಏನು ಮಾಡೋಕ್ಕಾಗುತ್ತೆ. ಈಗ ತೊಗೊಂಡ್ಬಿಟ್ಟಿದ್ದೀವಿ ಗಾಡಿಗಳು, ಈಗ ಜಾಸ್ತಿ ಆಗ್ತಾ ಇರುತ್ತೆ. ಸರ್ಕಾರ ಮಾಡ್ತಾ ಇರ್ತಾರೆ. ಈಗ ಯಾರು ಬಂದರೂ ಅಷ್ಟೇ.
ಯಾಕಂದರೆ ಯಾವ ಸರ್ಕಾರ ಬಂದರೂ ಬಡವ್ರಿಗಂತೂ ಅನುಕೂಲ ಆಗಲ್ಲ. ಅವ್ರಿಗೆ ಮಾತ್ರ ಸೆಕ್ಯೂರಿಟಿ ಗಾರ್ಡ್ಗಳು ಇದೆಲ್ಲ ಬೇಕಾಗುತ್ತೆ. ತುಂಬ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು. ನಾವು ಒಂದೊಂದು ಗಾಡಿ ತೊಗೊಂಡು ಹಾಕಿಸ್ಕೊತಾ ಇದ್ವಿ. ಅವರೆಲ್ಲ 100 ಗಾಡಿ ಮಾಡಿಕೊಂಡು ಎಲ್ಲ ಸೆಕ್ಯೂರಿಟಿ Z+, ಆ ಪ್ಲಸ್ ಈ ಪ್ಲಸ್ ಅಂತ ಅವರಿಂದ ನಮಗೆ ಹೊರೆ ಆಗ್ತಾ ಇರೋದು. ಜನರುಗಳಿಗೆ ಕಷ್ಟ ಬರುತ್ತೋ ಏನೋ, ರಾಜಕಾರಣಿಗಳು ಅನುಕೂಲ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇರೋದು ಅಷ್ಟೇ. ಪೆಟ್ರೋಲ್ ಡೀಸೆಲ್ ಅನ್ನೋದು ಜನಸಾಮಾನ್ಯರ ದಿನನಿತ್ಯದ ಜೀವನದ ಜೊತೆಗೆ ಬೆಸೆದುಕೊಂಡಿದೆ. ಇವು ಒಂದಕ್ಕೊಂದು ಸಂಬಂಧ ಬೆಸೆದುಕೊಂಡಿವೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದೂರದ ಪ್ರಯಾಣವೂ ಹೊರೆಯಾಗಲಿದೆ. ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆ ಆಗಲಿದೆ. ಮುಖ್ಯವಾಗಿ ಇದು ಜನಸಾಮಾನ್ಯರು ಮತ್ತು ಬಡವರಿಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಸರ್. ಜೀವನ ನಡಿಬೇಕಲ್ಲ. ನಮ್ಮ ಕೂಲಿ ಬೇಡವಾ? ಏನು ಸರ್ ಕೊಡಬೇಕಲ್ಲ ಸರ್. ಜೀವನ ಕಷ್ಟ ಇದೆ ಸರ್. ಹೌದು ಸರ್. ಈ ದಿನವೂ ಎಷ್ಟಿದೆ ಸರ್. ಒಂದು ವಾರದಿಂದ ಇದೇ ರೇಟ್ ನೋಡ್ತಾ ಇದ್ದೀರಿ. ಜೀವನ ಮಾಡೋದು ಕಷ್ಟ ಆಯ್ತದೆ. ಸರ್ಕಾರಕ್ಕೆ ಏನು ಕೇಳಿದ್ರು ಸರ್, ಅವರು ಸ್ವಲ್ಪ ಸೆಸ್ ಕಡಿಮೆ ಮಾಡಬೇಕು, ಸೆಂಟ್ರಿನವರು ಕಡಿಮೆ ಮಾಡಬೇಕು, ಸ್ಟೇಟವರು ಕಡಿಮೆ ಮಾಡಬೇಕು ಸರ್. ಹಾಗಾದ್ರೆ ಮಾತ್ರ ಬಡವರು ಉದ್ಧಾರ ಆಗೋದು. ಅವರು ಮಾಡಲ್ಲ, ಇವರು ಮಾಡಲ್ಲ, ಏರ್ಸ್ಕೊಯ್ತಾವ್ರು ಅಷ್ಟೇ. ಬಡವ್ರ ಜೀವನ ಬೀದಿಗೆ ಬರ್ತದೆ ಅಷ್ಟೇ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರವಾಗಿದೆ. ಕಾಂಗ್ರೆಸ್ ನಾಯಕರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಮೋದಿ ಅವರ ಆಡಳಿತ ವೈಫಲ್ಯ ಅಂತ ಆರೋಪಿಸೋದು ಕಾಮನ್ ಆಗಿದೆ. ಈಗಲೂ ಕೂಡ ಇಂಧನ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೋದಿ ಅವರು ಇರೋ ಬರೋ ದೇಶವೆಲ್ಲ ಸುತ್ತಿದ್ದಾರೆ, ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಮಾತ್ರ ಕಂಟ್ರೋಲ್ ಮಾಡ್ತಿಲ್ಲ. ಮೋದಿ ಅವರ ನೀತಿಗಳು ವಿಫಲವಾಗಿದೆ ಅಂತ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾವು ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತಗೊಂಡಿದ್ದೀವಿ. ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ 3 ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತಲೂ ಕೂಡ ಎದ್ದು ಕಾಣ್ತದೆ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅನಿವಾರ್ಯ ಅನ್ನೋದು ಬಿಜೆಪಿ ನಾಯಕರ ವಾದ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಆಗಿದೆ. ಮೊದಲು ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ ಕಡಿತ ಮಾಡಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪರ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಲಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಬರ್ತಾ ಇರೋವಂಥ ತೆರಿಗೆ ಹಣ ವಾಪಸ್ ಜನಗಳಿಗೆ ಕೊಡಿ. ಈ ವರ್ಷ 6,000 ಕೋಟಿಯಷ್ಟು ಬರ್ತದೆ, ವಾಪಸ್ ಕೊಡಿ. ಅದನ್ನು ತೆರಿಗೆಯನ್ನು ಕಟ್ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಆ ಒಂದು ವಿನಾಯಿತಿಯನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ದರ ಏರಿಕೆ ಆಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ, ಅದಕ್ಕೆ ಕಾರಣಗಳೇನು? ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ತೊಂದರೆ ಉಂಟಾಗಿದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪರಿಣಾಮ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಪರಿಣಾಮ ಬೀರಿರೋ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಇಂಥ ಒಂದು ಇಷ್ಟ ಇಲ್ಲದೆ ಹೋದರೂ ಸಹ ಒಲ್ಲದ ಮನಸ್ಸಿನಿಂದ ಈ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹಲವಾರು ಬಾರಿ ಹೇಳಿದ್ದಾರೆ, ನಾನಿದ್ದಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ದೆ ಅಂತೇಳಿ. ಆದರೆ ಇದೇ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂಥದ್ದು ತಾವು ನೋಡಿದ್ದೀರಿ. ಈ ಮೊದಲೇ ಗ್ರಾಹಕರ ಜೇಬಿಗೆ ಇಂಧನ ಬೆಲೆ ಕತ್ತರಿ ಹಾಕ್ತಾ ಇತ್ತು. ಈಗ ಮತ್ತೊಮ್ಮೆ ವಾಹನ ಸವಾರರಿಗೆ ಇಂಧನ ಬೆಲೆ ಬೆಂಕಿ ಹಚ್ಚಿದ್ದು ಎಲ್ಲರೂ ವಿಲವಿಲ ಒದ್ದಾಡುವಂತಾಗಿದೆ.